ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಕುರುವಂಶದ ಹಿರಿಯರಾದ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಸಿಂಹನಾದದಂತೆ ಗಟ್ಟಿಯಾಗಿ ತಮ್ಮ ಶಂಖವನ್ನು ಊದಿದರು. ಇಲ್ಲಿ ಗಮನಿಸಬೇಕಾಗಿರೋದು ಭೀಷ್ಮರ ಮೌನವನ್ನು. ದುರ್ಯೋಧನ ಇಷ್ಟೊತ್ತು ಸುದೀರ್ಘವಾಗಿ ಹರಟುತ್ತಿದ್ದರೂ ಭೀಷ್ಮರು ಮಾತಿನ ಮೂಲಕ ಉತ್ತರ ನೀಡಲಿಲ್ಲ. ಬದಲಾಗಿ ಶಂಖನಾದ ಮಾಡುವ ಮೂಲಕ ಮಾತು ನಿಲ್ಲಿಸಿ ಯುದ್ಧಕ್ಕೆ ಸಿದ್ಧನಾಗು ಎಂಬ ನೇರ ಸಂದೇಶ ನೀಡಿದರು. ಇದನ್ನೇ ನಾವು ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅನ್ನೋದು. ನಮ್ಮ ಜೀವನದಲ್ಲೂ ಅಷ್ಟೇ. ಅನಾವಶ್ಯಕ ಮಾತುಗಳಿಗಿಂತ ಕೆಲಸಗಳೇ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ. ಇದಕ್ಕೆ ಕೆಲವು ಉದಾಹರಣೆಗಳು ಹೀಗಿವೆ. ರಾಜಕೀಯ. ಚುನಾವಣೆಯಲ್ಲಿ ರಾಜಕಾರಣಿಗಳು ನೀಡುವ ಭರವಸೆಗಳು ಕೇವಲ ಮಾತಿನಲ್ಲೇ ಉಳಿಯುತ್ತವೆ. ಆದರೆ ಒಬ್ಬ ನಿಜವಾದ ನಾಯಕ ಭಾಷಣ ಬಿಗಿಯುವ ಬದಲು ನೆಲಮಟ್ಟದ ಕೆಲಸಗಳ ಮೂಲಕ ಬದಲಾವಣೆ ತರುತ್ತಾನೆ. ಸಾಮಾಜಿಕ ಕಳಕಳಿ. ಭಾಷೆ, ನೆಲ, ಜಲದ ಬಗ್ಗೆ ವೇದಿಕೆ ಮೇಲೆ ಅಬ್ಬರಿಸುವ ಅನೇಕರು ನಿಜ ಜೀವನದಲ್ಲಿ ಆ ಕಾರ್ಯಕ್ಕೆ ಮುಂದಾಗುವುದೇ ಇಲ್ಲ. ನೆನಪಿಡಿ, 1000 ಭಾಷಣಗಳಿಗಿಂತ ಒಂದು ಸಣ್ಣ ಸೇವಾ ಕಾರ್ಯವೇ ಶ್ರೇಷ್ಠ. ವೈಯಕ್ತಿಕ ಶಿಸ್ತು. ನಾಳೆಯಿಂದ ಡಯಟ್ ಮಾಡ್ತೀನಿ, 5 ಗಂಟೆಗೆದ್ದು ವ್ಯಾಯಾಮ ಮಾಡ್ತೀನಿ ಅಂತ ಘೋಷಣೆ ಮಾಡೋದು ಸುಲಭ. ಆದರೆ ಪ್ರತಿದಿನ ಬೆವರು ಸುರಿಸಿ ಶಿಸ್ತನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯೇ ನಮ್ಮ ಜೀವನವನ್ನು ಬದಲಾಯಿಸೋಕೆ ಸಾಧ್ಯ. ಸಂಬಂಧಗಳು. ಪ್ರೀತಿಯಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು 1000 ಬಾರಿ ಹೇಳಿದರೂ ನಾವು ಮಾಡುವ ಕಾರ್ಯಗಳು ಅದನ್ನು ತೋರದೇ ಇದ್ದರೆ ಎಲ್ಲವೂ ವ್ಯರ್ಥ. ಒಬ್ಬ ವ್ಯಕ್ತಿಗೆ ನಾನು ನಿನ್ನ ಜೊತೆಗಿದ್ದೇನೆ ಎಂದು 100 ಬಾರಿ ಹೇಳುವುದಕ್ಕಿಂತ ಅವರು ಕಷ್ಟದಲ್ಲಿದ್ದಾಗ ಮೌನವಾಗಿ ಅವರ ಪಕ್ಕದಲ್ಲಿ ನಿಲ್ಲುವುದು ಹೆಚ್ಚು ಅರ್ಥಪೂರ್ಣ. ಭೀಷ್ಮರು ಶಂಖ ಊದಿದ್ದು ಕೇವಲ ದುರ್ಯೋಧನನಿಗೆ ಸಂತೋಷಪಡಿಸಲು ಮಾತ್ರವಲ್ಲ, ಅವನ ವ್ಯರ್ಥ ಮಾತುಗಳಿಗೆ ಪೂರ್ಣ ವಿರಾಮ ಹಾಕಲು. ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ನಾವು ಕೂಡ ಮಾತುಗಳ ದುರ್ಯೋಧನನಾಗುವುದಕ್ಕಿಂತ ಕೃತಿಯ ಭೀಷ್ಮನಾಗುವುದು ಅನಿವಾರ್ಯವಾಗಿದೆ. ಮಾತುಗಳು ಆಕರ್ಷಿಸಬಹುದು, ಆದರೆ ಕ್ರಿಯೆಗಳು ಮಾತ್ರ ಪ್ರಭಾವ ಬೀರುತ್ತವೆ. ಮಾತುಗಳು ಭರವಸೆ ನೀಡಬಹುದು, ಆದರೆ ಕ್ರಿಯೆಗಳು ಮಾತ್ರ ನಂಬಿಕೆಯನ್ನು ಕಟ್ಟಿಕೊಡುತ್ತವೆ. ಜೀವನದಲ್ಲಿ ನಮ್ಮ ಗುರಿಗಳ ಬಗ್ಗೆ ಅತಿಯಾಗಿ ಚರ್ಚಿಸುವುದನ್ನು ಬಿಟ್ಟು ಆ ಗುರಿಯತ್ತ ಮೊದಲ ಹೆಜ್ಜೆಯನ್ನು ಇಡೋಣ. ಜಗತ್ತು ನಾವು ಏನು ಹೇಳುತ್ತೇವೆ ಎಂಬುದನ್ನು ಮರೆತು ಬಿಡಬಹುದು, ಆದರೆ ನಾವು ಏನು ಮಾಡಿದ್ದೇವೆ ಎಂಬುದನ್ನು ಎಂದಿಗೂ ಮರೆಯುವುದಿಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರ, ಆದರೆ ಸಮಯಕ್ಕೆ ಸರಿಯಾಗಿ ಮಾಡುವ ಕೆಲಸ ವಜ್ರಕ್ಕಿಂತಲೂ ಅಮೂಲ್ಯ. ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.